ತಿಳಿವಲ್ಲೆ ನೀನು? ಅಯ್ಯ ಏನ ಪ್ರಿಯಾ ನಿಂಗೆ ಅಷ್ಟು ತಿಳಿಯೋದಿಲ್ಲೇನ? ಚಲೋ ಹೇಳಕ್ ಬಂದ ಜಗಳಕ್ಕೆ ಬರ್ತೀಯಲ್ಲ ತಾಯಿ. ಯಾಕ್ರಿ ಸುನಂದಕ್ಕವ್ರ ಏನಾಯ್ತು? ಏನೋ ಬಾಯ ಕೇಳತ್ತಲ್ಲ. ಇಲ್ಲ ಈ ಮೊದ್ಲು ಎಂತ ನೋಡಿ ಗಟಾರ ಕಸ ತುಂಬಿ ನೀರೆಲ್ಲ ರಸ್ತೆಗೆ ಬರಾಕತ್ತಾವು. ಅಂದ ರಸ್ತೆ ಅನ್ನು ಕೆರಿ ಅದಂಗ ಆಗ್ಯಾವ. ಹಂಗಾದ್ರಾಗ ಈಗ ಪ್ರಿಯಾ ತಂದು ಕಸ ಚೆಲ್ಲಾಕತ್ತಾವ. ಏನಂತ ಹೇಳಿ ಹೇಳ? ಅಯ್ಯ ನಮ್ಮವ್ವ गाड़ी बंद कसद गाड़ी वाया कचरा निकाल गाड़ी वाला कचरा निकाल ಅಂದ್ರೆ ಯಾರೊಬ್ರು ಗಾಡಿ ಒಳಗೆ ಕಸ ಹಾಕಂಗಿಲ್ಲ. ಎಲ್ಲರೂ ಕಂಟ್ಯಾಗ ಬೇಡ್ಯಾಗ ಗಟರ್ನ ಸುರ್ಸುರ್ದ ಹೋಗ್ತೀರಿ. ನಾವೊಂದು ಸಣ್ಣ ಪಾಕಿಟ್ ತಂದು ಒಗ್ದದ ಅಲ್ಲಿ ಕಾಣ್ತಲ್ಲ ನಿಮಗೆ? ಹಂಗಲ್ಲ ಪ್ರಿಯಾ, ಅದ ಕಸ ಅಂದಮೇಲೆ ಕಸದೊಳಗ ಎಲ್ಲಾ ತರ ಕಸ ಇರ್ತದ. ಕಾಯಿಪಲ್ಲೆ ಹೆಚ್ಚಿದ ಹಸಿ ಕಸ ಇರ್ತದ, ಪೇಪರ್ ಪ್ಲಾಸ್ಟಿಕ್ ಇರ್ತದ, ಕಾಗದ ಪೇಪರ್ ಇರ್ತದ, ಆಮೇಲೆ ಇದನ್ನ ಗಾಜಿನ ಚೂರು ಒಳಗ್ ಬಡಿ ಚೂರು ಎಲ್ಲ ಇರ್ತದ. ಸಣ್ಣ ಮಕ್ಕಳು ಆಟ ಆಡ್ಲಿಕ್ಕೆ ಬಂದು ಕೈಗೆ ಕಾಲಿಗೆ ಚುಚ್ಚಿದ ನೋವಾಗುದಿಲ್ಲೇನೋ? ಅದು ಹೋಗ್ಲಿ, ಮೂಕ್ ಪ್ರಾಣಿಗಳು ಅವಕ್ಕೂ ಬಾಯಿ ಇರುವುದಿಲ್ಲ. ಅವು ಹಸಿ ಕಸ ನೋಡಿ ತಿನ್ನಾಕ ಬಂದು ಅವಕ್ಕೂ ತ್ರಾಸ ಆಗ್ತದ. ಅದು ಇರ್ಲಿ, ವಿಲೇವಾರಿ ಮಾಡ್ಲಿಕ್ಕೆ ಬಂದಂತವ್ರು ಕಸ ತಗೊಂಡು ಹೋಗಿ ವಿಂಗಡಣೆ ಮಾಡ್ತಾರ. ಆ ವಿಂಗಡಣೆ ಮಾಡೋವಾಗ ಅವ್ರ ಕೈ ಕಾಲಿಗೆ ಚುಚ್ಚಿ ತ್ರಾಸ ಆಗುದಿಲ್ಲೇನ? ಇದೆಲ್ಲ ನಾವು ತಿಳಿಯೋದು ಯಾವಾಗ? ತಿಳ್ಕೊಳ್ಳೋದು ಬೇಡ ಇನ್ನು. ಖರೆ ಹೇಳಿದ್ರಿ ರೇಖಾ. ಮೊನ್ನೆ ನಮ್ಮ ಅಕ್ಕನ ಮನ್ಯಾಗ ಈಗ ಆಕಳ ಪ್ಲಾಸ್ಟಿಕ್ ತಿಂದು ಹಟ್ಟು ಉಬ್ಬಿ ಅದು ನರಳಾಡಿ ಪಾಪ ಸತ್ತ ಹೋಗ್ಬಿಡ್ತದ. ಆ ವಿಷಯ ಕೇಳಿ ನಮ್ಗಂತೂ ಇಷ್ಟು ಸಂಕಟ ಆತು. ಏನ್ ಪಾಪ ಆಕಳ ತಿರ್ಕೊಂಡ್ಬಿಡ್ತಲ್ಲ, ಏನಾಗ್ಬೇಕಿಲ್ಲ ಅಂತ ಹೇಳಿ ನಮ್ಮ ಅಕ್ಕವರು ಬಹಳ ಮನ್ಸಿಗೆ ಬಹಳ ಬೇಜಾರು ಮಾಡ್ಕೊಂಡು ಹಾಕಿದ್ದು ಮನ್ಸಿಗೆ ತ್ರಾಸ ಅನಿಸ್ತು. ಹೌದು ನೋಡ್ರಿ ಗೀತಾ. ಮತ್ತೊಂದು ಏನಂತಂದ್ರ ಈಗ ನೀರು ಅಲ್ಲೆಲ್ಲೇ ನಿಂತಿರ್ತಾವ, ಹೊರಗೆ ಜಾಗ ಇರಂಗಿಲ್ಲ. ಅಂತದ್ರೊಳಗ ಕಸ ಎಲ್ಲ ಕೊಳತು ಕೆಟ್ಟ ವಾಸನೆ ಬರ್ತದ. ಮತ್ ಸೊಳ್ಳಿ ಹುಟ್ಟಿ ನಾನಾ ನಮ್ಮನೆ ರೋಗದ ಹೆಸರು ಕೇಳಾಕತ್ತೀವಿ, ಅವೆಲ್ಲ ಬರ್ತಾವ. ಇವೆಲ್ಲ ಬರಬಾರ್ದಂದ್ರ ನಮ್ಮಲ್ಲೇ ನಾವು ಬದಲಾವಣೆ ತಗೋಬೇಕು. ಅಂದಾಗ ಈ ಸಮಸ್ಯೆ ಪರಿಹಾರ ಆಗ್ತದೆ. ನಾನು ಬದ್ಲಿ ಮಾಡಕ್ ಅದೇ ಜಲ್ದಿ ಮ್ಯಾಚಿಂಗ್ ಸೀರೆ ಉಟ್ಕೊಂಡ್ ಬಂದಿರ್ತಾರ ನೋಡ್ರಿ ಅವ್ರು. ಮೊನ್ನೆ ಮೂಲಿ ಮನಿ ಮಹಾಲಕ್ಷ್ಮಿ ಮನಿ ಓಪನಿಂಗ್ ಆದ್ರ ಕೋಟಿಗಟ್ಲೆ ಮನಿ ಕಟ್ಸಿದ್ಲಕ್ಕಿ. ಓಣ್ಯಾಗ ಕಸ ಎಲ್ಲ ಚೆಲ್ಲಿದ್ಲು. ಕಸ ತೇಲಾಡ್ತು, ತೂರಾಡ್ತು, ತಿರ್ಗಾಡ್ತು. ಯಾರ ಒಬ್ರು ಹೇಳಿದ್ರಿ ನೀವು? ಕೋಟಿಗಟ್ಲೆ ಕಟ್ಟಿಸ್ದಕ್ಕೆ ಯಾಕೆ ಹೇಳ್ತೀರಿ? ನನ್ಗಾಗ್ಲೇ ಹೇಳಕ್ ಬರತ್ತೀರಿ ಎಲ್ಲ. ಹೌದ್ರಿ ಪ್ರಿಯಾ, ನೀವ್ ಅನ್ನೋದು ಖರೇದ. ಮೊನ್ನೆ ಕುಡ್ದಂತ ಗ್ಲಾಸು, ನೀರಿಂದು ಚಾದ ಕಪ್ಪು, ತಿಂದ ಪೇಪರ್ ಪ್ಲೇಟ್ ಎಲ್ಲಾನು ಒಂದು ಫುಲ್ ಚೆಲ್ಲಿ ಬಿಟ್ಟಿದ್ರು. ಚೆಲ್ಲಿ ಅದನ್ನ ನೋಡಿ ಮಾರನೇ ದಿವಸ ನಮ್ಗೆ ಬಹಳ ಗಲೀಜ್ ಅನಿಸ್ಬಿಡ್ತು. ಅದಕ್ಕೆ ನಾವೆಲ್ಲರೂ ಸೇರ್ಕೊಂಡು ಹೋಗಿ ಅವ್ರಿಗೆ ಹೇಳಿ 12 ಗಂಟೆ ಸುಮಾರಕ್ಕ ಅದನ್ನೆಲ್ಲ ಸ್ವಚ್ಛ ಮಾಡಿಸಿದೀವ್ರಿ ನಾವು. ಅದ ನೋಡ್ರಿ, ಅದಕ್ಕೆ ಹೇಳೋದು ಕಸ ಎಲ್ಲಂದ್ರ ಚೆಲ್ಲಬಾರ್ದು ಅಂತ ಹೇಳಿ. ಏನೇ ಆಗ್ಲಿ ನಮ್ಮ ಕಸಗಳನ್ನ ಒಂದ್ ಕಡೆ ಕೂಡಿಡ್ಬೇಕು. ಮತ್ತೆ ನಮ್ಮ ಮನಿ ಒಳಗ ಸ್ವಚ್ಛ ಇಟ್ಕೋಬೇಕು. ಮತ್ತೆ ಎಲ್ಲರ ಓಣ್ಯಾಗ ಪ್ರಾಣಿಗಳು ಸತ್ತು ಬಿದ್ದಿರ್ತಾವು, ಅವನ್ನ ಹಂಗ ನೋಡ್ಕೊಂಡು ಸುಮ್ಮನೆ ಇರಬಾರ್ದು. ಮಹಾನಗರ ಪಾಲಿಕೆಗೆ ತಿಳಿಸಿದ್ರ ಅವ್ರು ಬಂದು ಅದನ್ನ ವಿಲೇವಾರಿ ಮಾಡ್ತಾರ. ನಾವು ಈ ಸಮಾಜದ ಒಂದು ಸತ್ತು ಪ್ರಜೆಗಳಾಗಿ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗರಿವ? ಕಸ ಕೂಡ್ಸಿಟ್ರ ಸಾಲೋದಿಲ್ರಿ ಪ್ರಿಯಾ. ಅದನ್ನ ಹಸಿ ಕಸ ಬೇರೆ, ಒಣ ಕಸ ಬೇರೆ ಅಂತ ಹೇಳಿ 2 ವಿಂಗಡಣೆ ಮಾಡ್ಬೇಕು. ಮತ್ತು ಕೊಳೆಯುವಂತ ಕಸನೇ ಬೇರೆ ಮಾಡ್ಬೇಕು, ಕೊಳೆದಿರ್ತಕ್ಕಂಥ ಕಸನೇ ಬೇರೆ ಮಾಡಿ ಇಡ್ಲಿಕ್ಕೆ ನಾವು ಮಾಡ್ಬೇಕಾದ್ರು. ಬರೀ ಬ್ಯಾರೆ ಮಾಡಿಟ್ರೆ ಸಾಲ್ದ್ರಿ ಗೀತಾ. ಅದನ್ನ ನಮ್ಮ ಸರ್ಕಾರದವರು ಮನಿ ತನಕ ಕಸ ವಿಲೇವಾರಿ ಮಾಡ್ಲಿಕ್ಕಂತ ಗಾಡಿ ಕಳಿಸ್ತಾರ. ಅವ್ರು ಬಂದಾಗ ಅವ್ರಿಗೆ ಸಹಕಾರ ಕೊಟ್ಟು ಹಸಿ ಕಸ ಬೇರೆ, ಒಣ ಕಸ ಬೇರೆ ಹಾಕೋದಷ್ಟೇ ಅಲ್ಲ, ನಾವು ನಮ್ಮ ಮನಿ, ನಮ್ಮ ಗಟ್ರು, ನಮ್ಮ ಓಣಿ ಊರು ಸ್ವಚ್ಛ ಇಟ್ಕೊಂಡ್ರೆ ನಮ್ಮ ದೇಶ ಸ್ವಚ್ಛ ಭಾರತ ಆಗ್ತದ, ಕಸ ಮುಕ್ತ ಭಾರತ ಆಗ್ತದ. ಖರೆ ಬಿಡ್ರಿ, ನೀವು ಹೇಳೋದು ಖರೆ. ವಿದ್ಯಾವಂತರಾದಂಥ ನಾವುಗಳನ್ನ ಕಸನ ಮನಿ ಒಳಗ ಹೊರಗ ಸ್ವಚ್ಛ ಇಟ್ಕೊಳ್ದ ತಂದು ಆಜು ಬಾಜು ಮನೆಯವ್ರು ಎಲ್ಲಿ ನೋಡಿಗಿಡ್ಯಾರ ಅಂತ ಹೊಳ್ರಂಗ ಬಂದು ಗಟರ್ನಾಗ ಗಂಟೆಯಾಗ ಬೇಲಾಗ ಬಗದ್ ಹೋಗ್ತೇವೆ. ಹಿಂಗ್ ಮೈಗಳತನ ಮಾಡೋದ್ರಿಂದ ನೋಡ್ರಿ ನಮಗೆ ಇಲ್ಲದ ರೋಗ ರೋಜನೆ ಎಲ್ಲ ಬರೋದು. ಖರೆ ನೀವು ಹೇಳು. ಹೌದು ನನಗೂ ಒಂದೆರಡು ಕಡೆ ನೋಡೀನಿ. ಎಷ್ಟು ನಮ್ಮ ಹೆಣ್ಮಕ್ಳು ಒಬ್ಬೊಬ್ರ ಮೈಗಾಡ್ರು ಇರ್ತಾರ ಅಂತಂದ್ರ ತಮ್ಮ ಮನ್ಯಾಗ ಸಣ್ಣ ಮಕ್ಕಳ ಹಾಕಿದ್ವು ಡೈಪರ್ಸ್ ಐತೆ ಓಣ್ಯಾಗ ತಂದು ಚೆಲ್ತಾರ. ಪಾಪ ಅವು ನಾಯಿ ಅದು ಎಲ್ಲ ಎಳ್ಕೊಂಡು ಬಂದ್ರ ರೋಡ್ನಾಗ ಬಿದ್ದಿರ್ತಾವ. ಏನ್ರವ ಏನ್ ಹೇಳುದು ಇವ್ರಿಗೆ? ಹೌದ್ರಿ, ಇದನ್ನ ಅದಕ್ಕೆ ಜನರಿಗೆ ನಾವೆಲ್ಲರಿಗೂ ತಿಳುವಳಿಕೆ ಕೊಡ್ಬೇಕು. ಅದಕ್ಕೆ ಸರ್ಕಾರ ಬಹಳಷ್ಟು ಯೋಜನೆಗಳನ್ನ ಹಮ್ಮಿಕೊಂಡದ. ಅಷ್ಟೇ ಯಾಕ್ರಿ, ನಮ್ಮ ಜಯಶ್ರೀ ಮೇಡಮ್ ಅವರು ಹಲವಾರು ಕಾರ್ಯಕ್ರಮಗಳನ್ನ ಮಾಡಿ ಎಲ್ರಿಗೂ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಅದಕ್ಕೆ ನಾವು ಅವ್ರ ಜೋಡಿ ಎಲ್ಲರೂ ಕೈ ಜೋಡಿಸೋಣ, ಬನ್ರಿ ಹೋಗೋಣ. ಅಯ್ಯಯ್ಯವ್ವ, ನಾನು ಈ ಪ್ರಿಯಾನ ಒಟ್ರೆ ಕಿತ್ತಿ ಬಾಯಿಗೆ ಗ್ಯಾಸ್ ಮೇಲೆ ಇಟ್ಟಿದ್ದು ಹಾಲ ಮರ್ತ್ ಬಂದ್ಬಿಟ್ಟೆ ನೋಡ್ರಿ. ತಡ್ರಿ, ಹಾಲಿಂದ ಆರಿಸಿ ಕಸ ತಗೊಂಡ್ಬರ್ತೀನಿ. ಕಸದ ಗಾಡಿಯವ್ರು ಬರೋ ಟೈಮ್ ಆತು. ಹೋಗ್ರಿ ಜಲ್ದಿ ನಡ್ರಿ ನಾವು ಕಸ ತಗೊಂಡು ಸ್ವಚ್ಛ ಭಾರತ, ಉತ್ತಮ ಆರೋಗ್ಯ. ಧನ್ಯವಾದ.